ಕುಮಾರಸ್ವಾಮಿ ಅವರನ್ನ ಏನು ಅವರು ಸುಮಾರು 26,000 ಕೋಟಿ ರೈತರ ಸಾಲ ಮನ್ನಾ ಮಾಡಿ ಅನೇಕ ಜನಪರ ಕಾರ್ಯಕ್ರಮಗಳನ್ನ ತೆಗೆದುಕೊಂಡ್ರು. ಆ 14-15 ತಿಂಗಳಲ್ಲಿ ದುರಂತ ಅಂದ್ರೆ ಅವರು ಸರ್ಕಾರ ತೆಗೆದಿದ್ದು ಇವತ್ತು ಯಾರು ಮಹಾನುಭಾವ ಮುಖ್ಯಮಂತ್ರಿ ಆಗಿದ್ದಾರೋ ಅವರೇ ಸರ್ಕಾರ ಡೆಲ್ಲಿ ಕಳಿಸಿ ಏನೇನು ಮಾಡಿದ್ರಲ್ಲ ಗೊತ್ತಿದೆ ನನಗೆ. ಇವತ್ತೇನು ನಡೀತಾ ಇದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಆದ್ರೆ ಸತ್ಯಕ್ಕೆ ಬೆಲೆ ಇದೆ. ಸತ್ಯನ ಸಾಧ್ಯ ಇಲ್ಲ. ಒಂದಲ್ಲ ಒಂದಿನ ಹೊರಗೆ ಬರಲೇಬೇಕು. ಯಾರು ತಪ್ಪಿಸ್ಕೊಳ್ಲಿಕ್ಕಾಗಲ್ಲ. ದೈವದ ಆಟ ಇರುತ್ತೆ. ಮತ್ತು ಈ ಒಂದು ಕಟ್ಟಡವನ್ನ ಕಟ್ಟಬೇಕಾದ್ರೆ ಎಷ್ಟು ಶ್ರಮ ಆಯ್ತು ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗಲ್ಲ. ಇವತ್ತು ಈ ಕಟ್ಟಡದ ಹೆಸರು ನಾವು ಜಯಪ್ರಕಾಶ್ ನಾರಾಯಣ ಅವರು ಏನು 2ನೇ ಸ್ವಾತಂತ್ರ್ಯಕ್ಕೆ ಈ ದೇಶದಲ್ಲಿ ಹೋರಾಟ ಮಾಡಿದ್ರು. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ನಮ್ಮನ್ನೆಲ್ಲ ಒಳಗೆ ಹಾಕ್ತಾರೆ. ಆ ಸಂದರ್ಭದಲ್ಲಿ ಹೋರಾಟ ಮಾಡಿದಂತ ಮಹಾನುಭಾವ ಮೊರಾರ್ಜಿ ದೇಸಾಯಿ ಅವರು, ಚಂದ್ರಶೇಖರ್ ಅವರು ಹೋಗುತ್ತು. ಎಲ್ಲರೂ ಅನೇಕ ಜನ, ಇವನ ಹೆಗ್ಡೆಯವರಿದ್ರು, ನಾನಿದ್ದೆ, ಸಿಂಧ್ಯಾ ಇದ್ರು, ನಾನು ಹೇಳ್ತಾ ಹೋಗ್ಬೋದು, ನಾಗಪಾಂಡ ಅವರಿದ್ರು, ಚಂದ್ರಶೇಖರ್ ಇದ್ರು ಕರ್ನಾಟಕದಲ್ಲಿ. ಹೀಗೆ ಅನೇಕ ಜನ ಅವತ್ತು ನಾವು ಜೈಲೊಳಗಿದ್ದು. ಅದರಿಂದ ಆ ಹಳೆಯ ವಿಷಯಗಳನ್ನೆಲ್ಲ ನನಗೆ ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದು ದಯಮಾಡಿ ಅನ್ಯತಾ ಭಾವನೆ ಮಾಡಬೇಡಿ. ಕುಮಾರಸ್ವಾಮಿ ಕೇಂದ್ರ ಮಂತ್ರಿಗಳಾಗಿದ್ರು. ಇವತ್ತು ಈ ಪಕ್ಷದ ನಾಯಕತ್ವ ಏಕೆಂದ್ರೆ 2 ಸಾರಿ ಮುಖ್ಯಮಂತ್ರಿ ಆಗಿ ಅವರು ಪಡ್ಕೊಂಡಿರ್ತಕ್ಕಂಥ ಅನುಭವ ಅವ್ರಿಗೆ ಈ ರಾಜ್ಯದ ಮೂಲೆ ಮೂಲೆ ಗೊತ್ತಿದೆ, ಜನಗಳ ಸಮಸ್ಯೆ ಗೊತ್ತಿದೆ. ಅದರಿಂದ ಅವರ ನಾಯಕತ್ವದಲ್ಲೇ ಮತ್ತೊಮ್ಮೆ ಜಾತ್ಯತೀತ ಜನತಾದಳ ಈ ರಾಷ್ಟ್ರದಲ್ಲಿ ತಲೆ ಎತ್ತಿ ನಿಲ್ಲಬೇಕು ಅನ್ನೋದು ನನ್ನ ಆಕಾಂಕ್ಷೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.